ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಅಕ್ಟೋಬರ್ 9ರಂದು ಹಾಸನಾಂಬ ದೇಗುಲ ಓಪನ್ ಆಗುತ್ತೆ. ಇದಕ್ಕಾಗಿ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಆಚರಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಸನದಲ್ಲಿ ವರ್ಷಕ್ಕೆ ಒಂದು ಬಾರಿ ಮಾತ್ರ ದೇವಿಯ ದರ್ಶನಕ್ಕೆ ಅವಕಾಶ ಇರುವಂಥದ್ದು ಹಾಸನಾಂಬೆಯ ಒಂದು ದೇಗುಲ. ಅಕ್ಟೋಬರ್ 9ನೇ ತಾರೀಕು ಓಪನ್ ಆಗುತ್ತೆ. ಇದಕ್ಕಾಗಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವದ ಒಂದು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ, ಆಚರಣೆಯನ್ನು ಮಾಡುತ್ತೆ. ಪ್ರತಿ ವರ್ಷವೂ ಕೂಡ ಹಾಸನಾಂಬೆಯ ಸುಗಮ ದರ್ಶನಕ್ಕೆ ಜಿಲ್ಲಾಡಳಿತ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದೆ. ಮೊದಲ ದಿನ ಸಾರ್ವಜನಿಕರಿಗೆ ದೇವಿಯ ಒಂದು ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ಮಾರನೇ ದಿನದಿಂದ ಸಾರ್ವಜನಿಕರಿಗೆ ದೇವಿಯ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ ಇದೆ. ಈ ಬಾರಿ ದೇವಿ ದರ್ಶನದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ ಅಂತ ಅಲ್ಲಿನ ಆಡಳಿತ ಹೇಳ್ತಾ ಇರುವಂಥದ್ದು. ಜಿಲ್ಲಾಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ. ಅಕ್ಟೋಬರ್ 23ನೇ ತಾರೀಕುವರೆಗೂ ದೇಗುಲ ಏನಂದರೆ ಓಪನ್ ಇರುತ್ತೆ, ಅಂದರೆ ಆ ನಂತರ ಮುಚ್ಚುತ್ತೆ. ಕಳೆದ ಬಾರಿ 20 ಲಕ್ಷಕ್ಕೆ ಹೆಚ್ಚಿನ ಜನ ಭಕ್ತರು ಬಂದಿದ್ದರು, ದೇವಿಯ ದರ್ಶನವನ್ನು ಪಡೆದಿದ್ದರು. ಈ ಬಾರಿ ಅದಕ್ಕಿಂತಲೂ ಹೆಚ್ಚಿನ ಜನ ಅಥವಾ ಭಕ್ತರು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭಕ್ತರಿಗೆ 300 ರೂಪಾಯಿಯಿಂದ 1000 ರೂಪಾಯಿವರೆಗೂ ಕೂಡ ಪಾಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ VVIP ಪಾಸ್ಗಳನ್ನು ರದ್ದು ಮಾಡಿ ಈ ಬಾರಿ ಗೋಲ್ಡ್ ಪಾಸನ್ನು ಜಾರಿ ಮಾಡಿರುವಂಥದ್ದು. ಹಾಸನಾಂಬ ಜಾತ್ರಾ ಮಹೋತ್ಸವ ಏನಿದೆ ಎಲ್ಲರೂ ಕೂಡ ಎದುರು ನೋಡ್ತಾ ಇರ್ತಾರೆ. ಯಾಕಂದರೆ ಇದು ವರ್ಷಕ್ಕೆ ಒಂದೇ ಬಾರಿ ಓಪನ್ ಆಗುವಂತಹ ಒಂದು ದೇವಸ್ಥಾನ. ಈ ವರ್ಷ ಓಪನ್ ಆದರೆ ಮತ್ತೆ ಮುಂದಿನ ವರ್ಷ ಓಪನ್ ಆಗುತ್ತೆ. ಹೀಗಾಗಿ ಸಾಕಷ್ಟು ಜನ ಭಕ್ತರು ಬರ್ತಾರೆ. ವರ್ಷದಿಂದ ವರ್ಷಕ್ಕೆ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಕಳೆದ ಬಾರಿ 20 ಲಕ್ಷ ಜನ ಬಂದಿದ್ದರು. ಅದಕ್ಕಿಂತ ಹಿಂದಿನ ಬಾರಿ 19-18 ಈ ರೀತಿಯ ಲಕ್ಷ ಜನ ಬಂದಿದ್ದರು. ಈ ಬಾರಿ 20 ಲಕ್ಷಕ್ಕಿಂತಲೂ ಹೆಚ್ಚಿನ ಜನರು ಬರುವಂತಹ ಭಕ್ತರು ಬರುವಂತಹ ನಿರೀಕ್ಷೆ ಇದೆ. ಅದಕ್ಕಾಗಿ ಅಲ್ಲಿನ ಜಿಲ್ಲಾಡಳಿತ ಏನಿದೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ. ಭಕ್ತರು ಯಾವ ಒಂದು ಸಾಲಿನಲ್ಲಿ ಬರಬೇಕು, ಯಾವ ಸಾಲಿನಿಂದ ಹೊರಗಡೆ ಹೋಗಬೇಕು, ಈ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು. ಯಾಕಂದರೆ ಸಾವಿರಾರು ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ. ಹೀಗಾಗಿ ಎಲ್ಲ ರೀತಿಯ ವ್ಯವಸ್ಥೆ ಚೆನ್ನಾಗಿರಬೇಕು ಬಂದವರಿಗೆ ಹೋದವರಿಗೆ ಅಂತ ಹೇಳಿ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಇನ್ನೇನು ಕೆಲ ದಿನಗಳು ಬಾಕಿ ಇರುವಂಥದ್ದು. ಇವತ್ತು 4ನೇ ತಾರೀಕು ಅಂದರೆ 9ನೇ ತಾರೀಕು ಓಪನ್ ಆಗುತ್ತೆ ದೇವಸ್ಥಾನ. ಮೊದಲನೇ ದಿನ ಯಾವ ಒಂದು ಸಾರ್ವಜನಿಕರಿಗೂ ಕೂಡ ದೇವಿಯ ದರ್ಶನ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಮಾರನೇ ದಿನ ಅದರ ಒಂದು ನೆಕ್ಸ್ಟ್ ದಿನ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನವನ್ನು ಮಾಡೋಕ್ಕೆ ಎಲ್ಲ ಸಾರ್ವಜನಿಕರಿಗೂ ಕೂಡ ಮುಕ್ತವಾಗಿ ಅವಕಾಶವನ್ನು ಕೊಡಲಾಗಿರುತ್ತೆ. ಅದರಲ್ಲಿ ಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥ ಸಾರ್ವಜನಿಕರಿಗೆ 300 ರೂಪಾಯಿ ಮತ್ತು 1000 ರೂಪಾಯಿ ಒಂದು ಪಾಸ್ ವ್ಯವಸ್ಥೆ ಮಾಡಿದೆ. ಇನ್ನು VVIP ಒಂದು ಟಿಕೆಟ್ಗಳಂತ ಬಂದಾಗ ಅದನ್ನು ರದ್ದು ಮಾಡಿ ಗೋಲ್ಡ್ ಪಾಸನ್ನು ಈ ಬಾರಿ ಜಾರಿಯಾಗಿ ಮಾಡಿರುವಂಥದ್ದು. ಹೀಗಾಗಿ ಭಕ್ತರು ನಾನಾ ಕಡೆಗಳಿಂದ ಬರ್ತಾರೆ. ನಮ್ಮ ರಾಜ್ಯದಿಂದ, ಬೇರೆ ರಾಜ್ಯದಿಂದ, ಎಲ್ಲ ಕಡೆಯಿಂದ ಕೂಡ ಈ ಒಂದು ದೇವಿಯ ಒಂದು ದರ್ಶನವನ್ನು ಪಡೆಯೋಕ್ಕೆ ಭಕ್ತರು ಬರ್ತಾರೆ. ಆ ಭಕ್ತರು ಬಂದು ದೇವಿಯ ದರ್ಶನವನ್ನು ಮಾಡಿಕೊಂಡು ನೆಮ್ಮದಿಯಿಂದ ಮತ್ತೆ ವಾಪಸ್ ಅವರವರ ಊರಿಗೆ ಸುರಕ್ಷಿತವಾಗಿ ಹೋಗಬೇಕು. ಅದಕ್ಕಾಗಿ ಅಲ್ಲಿನ ಒಂದು ಜಿಲ್ಲಾಡಳಿತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುತ್ತಾ ಇದೆ, ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ದೇವಸ್ಥಾನವನ್ನು ಕೂಡ ಅಲಂಕರಿಸಿದ್ದಾರೆ. ಈಗಾಗಲೇ ನೀವು ಗಮನಿಸ್ತಾ ಇರಬೇಕು. ಸಾಕಷ್ಟು ಎಷ್ಟು ದಿನ ಓಪನ್ ಆಗಿರುತ್ತೆ ಈ ಒಂದು ದೇವಸ್ಥಾನ, ಅಷ್ಟು ದಿನ ಕೂಡ ಭಕ್ತರ ಸಂಖ್ಯೆ ಯಾವುದೇ ರೀತಿಯಾಗಿ ಕಡಿಮೆ ಆಗಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಜನರು ತುಂಬಿರುತ್ತಾರೆ. ಹೀಗಾಗಿ ಅಕ್ಟೋಬರ್ 9ನೇ ತಾರೀಕಿಂದ ಏನು ಈ ಒಂದು ದೇವಸ್ಥಾನ ಓಪನ್ ಆಗುತ್ತೆ ಅಲ್ಲಿಯ ಒಂದು ಜನದಟ್ಟಣೆ ಜಾಸ್ತಿ ಇರುತ್ತೆ. ಅಕ್ಟೋಬರ್ 23ನೇ ತಾರೀಕೇನಿದೆ ಆವಾಗ ದೇಗುಲ ಕ್ಲೋಸ್ ಆಗುತ್ತೆ. ಅವತ್ತು ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ 9ನೇ ತಾರೀಕಿಂದ 23ನೇ ತಾರೀಕು ತನಕ ನೀವು ಬರ್ಬೋದು, ದೇವಿಯ ದರ್ಶನವನ್ನು ಮಾಡಿಕೊಳ್ಬೋದು ಅಂತ ಅಲ್ಲಿನ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು. ಮತ್ತು ದೇವಾಲಯದ ಆಡಳಿತ ಮಂಡಳಿ ಕೂಡ ಹೇಳ್ತಾ ಇರುವಂಥದ್ದು. ಲಕ್ಷಾಂತರ ಜನರು ಬರುವಂಥ ಒಂದು ಸಾಧ್ಯತೆ ಇರೋ ಕಾರಣದಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ ಅಲ್ಲಿನ ಜಿಲ್ಲಾಡಳಿತ. ಹಾಸನ ಜಿಲ್ಲಾಡಳಿತ ಏನು ಹಾಸನಾಂಬ ಒಂದು ದರ್ಶನವನ್ನು ಪಡೆಯೋಕ್ಕೆ ಭಕ್ತರು ಕೂಡ ರೆಡಿ ಆಗ್ತಾ ಇದ್ದಾರೆ. ದೇವಸ್ಥಾನ ಕೂಡ ರೆಡಿ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.